ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ವತಿಯಿಂದ ಮಂಡ್ಯದಲ್ಲಿಂದು ಹಮ್ಮಿಕೊಂಡಿದ್ದ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ವೇಳೆ ಶಾಸಕರಾದ ರವಿಕುಮಾರ್ ಗಣಿಗ, ಎಚ್ಡಿ ಮಂಜು, ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ, ಜಿಲ್ಲಾಧಿಕಾರಿ ಡಾ ಕುಮಾರ್, ದಿಶಾ ಸಮಿತಿ ಸದಸ್ಯ ಸಿಎಸ್ ಪುಟ್ಟರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಎಚ್ಡಿ ಕುಮಾರಸ್ವಾಮಿ ಪ್ರಸಕ್ತ ಸಾಲಿನ ಮುಂಗಾರು ಹಾಗೂ ಬರ ಪರಿಸ್ಥಿತಿ, ಭೂ ದಾಖಲೆಗಳ ಇಲಾಖೆ, ಸಂಸತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ, ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ, ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳ ಪ್ರಗತಿಯ ಬಗ್ಗೆ ಚರ್ಚೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಅವರು ಜಿಲ್ಲೆಯ ಯುವ ಜನತೆಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಕೈಗಾರಿಕೆ ತರಲು ಕೇಂದ್ರ ಸರ್ಕಾರದಿಂದ 780 ಕೋಟಿ ರೂಪಾಯಿ ಖರ್ಚು ಮಾಡಲು ಸಿದ್ದವಿದ್ದು, ಮುಂದಿನ ತಿಂಗಳಲ್ಲಿ ಚಾಲನೆ ನೀಡಲಾಗುವುದು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಬಳಿ 1300 ಎಕರೆ ಜಾಗವನ್ನು ಮಂಜೂರು ಮಾಡಿದರೆ ಬಹಳಷ್ಟು ಜನರಿಗೆ ಅನುಕೂಲವಾಗಲಿದೆ ಎಂದರು. ಇದರಲ್ಲಿ ಹಲವಾರು ರೀತಿ ಮಿಸ್ಯೂಸ್ ಮಾಡೋದು, ಫುಡ್ಡು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ದುಡ್ಡು ಕೊಡೋದು ನಿಲ್ಲಿಸೋದು. ಈಗ ತನಿಖೆಯಾಗಿ ಈಗ ದುಡ್ಡು ರಿಲೀಸ್ ಮಾಡೋದು. ಈಗ ಉದಾಹರಣೆಗೆ ಇನ್ನೊಂದು ಅಟಲ್ ಭುಜಲ್ ಅದರಲ್ಲೂ ಸಹ ನಿಲ್ಲಿಸಿದ್ರು. ಮೊನ್ನೆ ನಡೆದ ಕೆಲವು ರೈತರು ಬಂದರು, ಇದು ರಾಜ್ಯ ಸರ್ಕಾರ 3 ಕೋಟಿ ಕ್ರಿಯಾಯೋಜನೆ ಮಾಡಿದೆ, ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ರವಿಕುಮಾರ್ ಗಣಿಗ, ಮಂಡ್ಯ ತಾಲೂಕಿನ 2 ಸ್ಥಳಗಳಲ್ಲಿ ಕೈಗಾರಿಕೆ ನಿರ್ಮಾಣಕ್ಕೆ ಕೇಂದ್ರ ಮುಂದಾಗಿರುವುದು ಸ್ವಾಗತಾರ್ಹ. ರಾಜ್ಯ ಸರ್ಕಾರದಿಂದಲೂ ಅಗತ್ಯ ಮೂಲಸೌಕರ್ಯ ಕಲ್ಪಿಸಲು ಶ್ರಮಿಸುವುದಾಗಿ ತಿಳಿಸಿದರು. ದುಡ್ಡು ಬಿಡುಗಡೆ ಆಗ್ತಿಲ್ಲ, ಕೆಲಸ ಮಾಡಿರೋ ದುಡ್ಡು ಬಂದಿಲ್ಲ, ಕೆಲಸ ಮಾಡಲ್ಲ ಅಂತಾರೆ. ವೆರಿ ಸೀರಿಯಸ್. ಟಿಆರ್ಎಸ್ ಅಣೆಕಟ್ಟಿನಿಂದ ವ್ಯವಸಾಯ ಹಾಗೂ ಜಾನುವಾರುಗಳಿಗೆ 4 ಟಿಎಂಸಿ ನೀರನ್ನು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಪ್ರತಿ ತಿಂಗಳು 2 ಟಿಎಂಸಿ ನೀರು ಮೀಸಲಿರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಒಂದು ಕಡೆ ನಮಗೆ ಗೌರ್ಮೆಂಟ್ ಜಾಗ ಇದೆ ಸರ್, ನಾವು ಸರ್ವೆ ಮಾಡಿಸಿದ್ವಿ. 10 ಎಕರೆ, 15 ಎಕರೆ, 20 ಎಕರೆ ಪ್ಯಾಚಸ್ ಇರೋದ್ರಿಂದ ಅಲ್ಲಿ ನಾವು ಅದನ್ನು ತಗೊಳಕ್ ಆಗ್ತಾ ಇಲ್ಲ. ಒಂದ್ ವೇಳೆ ಆಜು ಬಾಜು ರೈತರೆಲ್ಲ ಒಪ್ಪಿಗೆ ಕೊಟ್ರೆ ಅದನ್ನು ಸೇರಿಸಿ ತಗೊಳಕ್ಕೆ ಸಾಧ್ಯ ಇದೆ ಸರ್. ಇದು ತಮ್ಮ ಗಮನಕ್ಕೆ